ಕಳೆದಿಹುದು ಕಾದಿರುಳು ಕರಗಿಹುದು ಕಾರ್ಮುಗಿಲು ಇಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ. ಎಲ್ರಿಗೂ ನಮಸ್ಕಾರ. ಸುಕೃತಿ ಪುಸ್ತಕ ಪರಿಚಯದ ಈ ಒಂದು ಬಹಳ ದೊಡ್ಡ ಪ್ರಯತ್ನಕ್ಕೆ ಮೊದಲನೇ ಬಾರಿಗೆ ಅಭಿನಂದನೆಗಳು. ಈ ಪ್ರಯಾಣದಲ್ಲಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಕೂಡ ಹೇಳ್ತಾ ಇದ್ದೆ. ಸಮಾಜ ಸಾರ್ವಜನಿಕ ಜೀವನದಲ್ಲಿ ನಾವು ಅನೇಕ ಸಂಘಟನೆಗಳು ಸಂಘ ಸಂಸ್ಥೆಗಳ ಬಗ್ಗೆ ಕೇಳಿರ್ಬೋದು. 10 ವರ್ಷ 15 ವರ್ಷ 50 ವರ್ಷಗಳಿಂದ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇರ್ತವೆ. ಅಂಥದ್ರಲ್ಲಿ 100 ವರ್ಷಗಳ ಕಾಲ ಒಂದು ಸಂಘಟನೆ ಕೆಲಸ ಮಾಡ್ತಕ್ಕಂಥದ್ದು, ಆ ಕೆಲಸ ಮಾಡ್ತಾ ಮಾಡ್ತಾ ವಿಸ್ತಾರವಾಗಿ ಬೆಳೆಯುವಂಥದ್ದು ಬಹಳ ಅಪರೂಪ ಮತ್ತು ಬಹಳ ವಿರಳ ಅಂತ ಹೇಳ್ಬೋದು. ಅಂತಹದ್ರಲ್ಲಿ ಒಂದು ಸಂಘಟನೆಯ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ RSS ಅಂತ ಕರೀತಾರೆ. ಅದರ ಬಗ್ಗೆ ಇರತಕ್ಕಂಥ ಒಂದು ಪುಸ್ತಕದ ಪರಿಚಯವನ್ನು ನಿಮ್ಮ ಮುಂದೆ ನಾನು ಇವತ್ತು ಮಾಡಲಿಕ್ಕಿದ್ದೀನಿ. 1925ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅನ್ನುವಂತಹ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು RSS ಅನ್ನು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇರಬೇಕಾದ್ರೆ ಅನೇಕ ಬಾರಿ ಅವರು ಜೈಲು ಪಾಲಾಗ್ತಾರೆ. ಪ್ರತಿ ಬಾರಿ ಹೋರಾಟಕ್ಕೆ ಹೋದಾಗಲೂ ಅವರ ಮನಸ್ಸಲ್ಲಿ ಒಂದು ಚಿಂತನೆ ಬರ್ತಾ ಇತ್ತು. ಸಾವಿರಾರು ವರ್ಷಗಳಿಂದ ನಮ್ಮ ದೇಶವನ್ನು ಪರಕೀಯರು ಆಳ್ತಾ ಇದ್ದಾರೆ. ಮೊಘಲರು ಇರ್ಬೋದು, ಡಚ್ಚರು, ಪೋರ್ಚುಗೀಸರು ಅಥವಾ ಅದಕ್ಕಿಂತ ಹಿಂದೆ ಕೂಡ ಅನೇಕರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರು. ಈಗ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯೋದಂತೂ ನಿಶ್ಚಿತ. ಆದರೆ ನನ್ನ ದೇಶಕ್ಕೆ ಮುಂದೆ ಕೂಡ ಯಾರಾದರೂ ಆಕ್ರಮಣ ಮಾಡದೆ ಇರುವ ಹಾಗೆ ನನ್ನ ದೇಶವನ್ನು ಕಟ್ಟೋದು ಹೇಗೆ? ಇಡೀ ನಮ್ಮ ಸಮಾಜವನ್ನು ಒಂದು ಶಕ್ತಿಯುತ ಸಮಾಜವಾಗಿ ನಿರ್ಮಾಣ ಮಾಡೋದು ಹೇಗೆ? ಜಗತ್ತಿನಲ್ಲೇ ಭಾರತ ಒಂದು ಅಜೇಯವಾದ ಶಕ್ತಿಯಾಗೋದು ಹೇಗೆ? ಯಾರೂ ಕೂಡ ಮುಂದೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡದಿರುವ ರೀತಿಯಲ್ಲಿ ನಮ್ಮ ದೇಶವನ್ನು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಕಟ್ಟಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆ ಚಿಂತನೆಯ ಪರಿಣಾಮದಿಂದಾನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗುತ್ತೆ. ಸಂಘ ಸ್ಥಾಪನೆ ಆದಂಥ ಪ್ರಾರಂಭದಲ್ಲಿ ಸಂಘವನ್ನು ನೋಡ್ತಾ ನೋಡ್ತಾ ಅನೇಕರಿಗೆ ಇದರ ಪ್ರಭಾವ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತಹ ಮಹಾತ್ಮ ಗಾಂಧೀಜಿಯವರೊಮ್ಮೆ 1934ನೇ ಇಸವಿಯಲ್ಲಿ ಅವರ ವಾರ್ಧಾ ಆಶ್ರಮದ ಬಳಿಯಲ್ಲಿ ಸಂಘದ ಶಿಬಿರ ಆಗ್ತಾ ಇರಬೇಕಾದ್ರೆ ಸಂಘದ ಶಿಬಿರದ ಒಳಗಡೆ ಒಮ್ಮೆ ನೋಡೋಣ ಅಂತ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಸ್ವಯಂ ಸೇವಕರ ಒಡನಾಟವನ್ನು ನೋಡ್ತಾ ಅವರಲ್ಲಿದ್ದಂತಹ ಶಿಸ್ತು, ಅನುಶಾಸನ ಮತ್ತು ದೇಶ ಪ್ರೇಮದ ಬಗ್ಗೆ ಮೆಚ್ಚುಗೆಯ ಮಾತನಾಡ್ತಾರೆ. ಸಂಘ ಸ್ಥಾಪಕರಾದಂತಹ ಡಾಕ್ಟರ್ ಜಿಯವರ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ರಾಮರಾಜ್ಯದ ಕನಸು ಇಂತಹ ಕಾರ್ಯಕರ್ತರಿಂದ ನನಸಾಗಬಹುದು ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. 1939ನೇ ಇಸ್ವಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಣೆಯಲ್ಲಿ ನಡೆದಂತಹ ಸಂಘ ಶಿಬಿರಕ್ಕೆ ಒಮ್ಮೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಗೊತ್ತಿರುವ ಹಾಗೆ ಸಮಾಜದಲ್ಲಿ ಜಾತಿಯ ವಿಷಮತೆಗಳು ತುಂಬಿಕೊಂಡಿದ್ದಂತಹ ಕಾಲ. ಸಂಘದ ಶಿಬಿರದ ಒಳಗಡೆ ಅಂಬೇಡ್ಕರ್ ಅವರು ನೋಡುವಾಗ ಸ್ವಯಂ ಸೇವಕರು ಮೇಲು ಕೀಳು ಬಡವ ಬಲ್ಲಿದ ಯಾವುದೇ ಭೇದ ಭಾವ ಇಲ್ಲದೆ ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಇರುವುದನ್ನು ನೋಡಿ ಅವರಿಗೆ ಸಮಾಜ ಸಾಮರಸ್ಯದಿಂದ ಹೇಗೆ ಬದುಕಬೇಕು, ಸಮಾಜ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕರ್ತರಿಂದ ಒಂದು ಒಳ್ಳೆಯ ದಿಶೆಯ ಕಡೆಗೆ ಹೋಗಬಹುದು ಅನ್ನುವಂತಹ ನಂಬಿಕೆ ಬರುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಸಂಘ ಸ್ಥಾಪಕರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಹೀಗೆ ಬೆಳೀತಾ ಬೆಳೀತಾ ಸಂಘ ಇವತ್ತು 100 ವರ್ಷಗಳನ್ನು ದಾಟಿದೆ. ಸಂಘ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇದೆ. ಅಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಸ್ಥಾಪನೆ ಆಯಿತು, ಅದರ ಧ್ಯೇಯೋದ್ದೇಶಗಳೇನು, ಅದರ ಗುರಿ ಏನು, ಅದು ಯಾವ ರೀತಿ ಕೆಲಸವನ್ನು ಸಮಾಜದಲ್ಲಿ 100 ವರ್ಷಗಳ ಕಾಲ ಮಾಡ್ತಾ ಬಂತು, ಸಂಘದ ಸ್ವಯಂ ಸೇವಕರು ಯಾವ ಯಾವ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡ್ತಾರೆ, ಹೀಗೆ ಒಂದು ಸಂಘವನ್ನು ವಿಸ್ತೃತವಾಗಿ ಪರಿಚಯ ಆಗಬೇಕಾದ್ರೆ ನಮ್ಮ ಮುಂದೆ ಇರತಕ್ಕಂಥ ಒಂದು ಪುಸ್ತಕ RSS 360 ಡಿಗ್ರಿ ಡಿಮಿಸ್ಟಿಫೈಯಿಂಗ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಮುಂಬಯಿಯ
ಶ್ರೀ ರತನ್ ಶಾರದಾ ಅವರು ಈ ಪುಸ್ತಕದ ಲೇಖಕರು. ಮೂಲತಃ ಸಂಘದ ಸ್ವಯಂ ಸೇವಕರಾಗಿದ್ದಂತಹ ರತನ್ ಶಾರದಾ ಅವರು ಸಂಘದ ವಿವಿಧ ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡದಂತಹ ಅನುಭವವನ್ನು ಪಡೆದಿರತಕ್ಕಂಥವರು. ಸುಮಾರು 300 ಪುಟಗಳ ಈ ಪುಸ್ತಕದಲ್ಲಿ ತಮ್ಮ ಇಡೀ ಸಂಘ ಜೀವನದಲ್ಲಿ ಅವರು ಪಡೆದಂತಹ ಅನುಭವ ಮತ್ತು ಅನೇಕರನ್ನ ಭೇಟಿಯಾಗಿ ಅಧ್ಯಯನ ಮಾಡಿ ಈ ಪುಸ್ತಕಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ಒದಗಿಸಿ ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಲೇಖಕರು ಅನೇಕ ಮಾಧ್ಯಮಗಳಲ್ಲಿ ಬರಹಗಾರರಾಗಿ, ಅಂಕಣಕಾರರಾಗಿ ತುಂಬ ಪ್ರಖ್ಯಾತ ವ್ಯಕ್ತಿಗಳು. ಅನೇಕ ಬಾರಿ ಟಿವಿ ಮಾಧ್ಯಮಗಳಲ್ಲಿ ಕೂಡ ಚರ್ಚೆಗಳಲ್ಲಿ ವಕ್ತಾರರಾಗಿ ಭಾಗವಹಿಸಿರುವುದನ್ನು ನಾವು ನೋಡಿರ್ಬೋದು. ಈ ಪುಸ್ತಕದಲ್ಲಿ ಸಂಘವನ್ನು 3 ಗುಂಪುಗಳಲ್ಲಿ ಪರಿಚಯ ಮಾಡತಕ್ಕಂಥ ಕೆಲಸವನ್ನು ಲೇಖಕರು ಮಾಡಿದ್ದಾರೆ. ಒಟ್ಟು 15 ಅಧ್ಯಾಯಗಳು ಈ ಪುಸ್ತಕದಲ್ಲಿದೆ. ಮೊದಲ ಅಧ್ಯಾಯದಲ್ಲಿ ಲೇಖಕರು ಸಂಘವನ್ನು ಮಧ್ಯಭಾಗದಿಂದ ಪರಿಚಯ ಮಾಡ್ತಾರೆ. ಅಂದರೆ 1975ರ ಕಾಲಘಟ್ಟದಲ್ಲಿ ಸಂಘ ಏನು ಪಾತ್ರವನ್ನು ನಿಭಾಯಿಸಿತು ಸಮಾಜದಲ್ಲಿ ಅನ್ನುವಂಥದ್ದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. 1975ನೇ ಇಸ್ವಿಯಲ್ಲಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತ ನಾವು ಹೇಳ್ತೀವಿ. ತುರ್ತು ಪರಿಸ್ಥಿತಿಯ ಸಂದರ್ಭ. ಹಿಂದೆಂದೂ ಕಂಡು ಕೇಳರಿಯದಂತಹ ಸರಕಾರದ ಧೋರಣೆ ಅನೇಕರನ್ನ ಹೋರಾಟದ ಹಾದಿಗೆ ಇಳಿಸಿತ್ತು. ತುಂಬ ಜನ ರಾಜಕೀಯ ಪಕ್ಷದ ನಾಯಕರು, ಸಂಘಟನೆಗಳು ಸರಕಾರದ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಸರಕಾರದ ವಿರುದ್ಧ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಇರುತ್ತೆ. ಸುಮಾರು ಒಂದು ಅಂಕಿಅಂಶಗಳ ಪ್ರಕಾರ ಈ ಪುಸ್ತಕದ ಒಂದು ಅಧ್ಯಾಯದಲ್ಲಿ ಬರೀತಾರೆ, 1 ಲಕ್ಷದಷ್ಟು ಸಂಘದ ಕಾರ್ಯಕರ್ತರು ಜೈಲು ಪಾಲಾಗಿದ್ರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂತ. ಆಗಿನ ಹೋರಾಟದ ಯಾವುದೇ ಸಂಘಟನೆಯನ್ನು ಹೋಲಿಕೆ ಮಾಡಿದ್ರೆ ಸಂಘದ ಸ್ವಯಂ ಸೇವಕರು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನುವಂಥದ್ದನ್ನ ಈ ಪುಸ್ತಕದಲ್ಲಿ ಸವಿವರಾಗಿ ಬರೆದಿದ್ದಾರೆ. ಆಗಿನ ತುರ್ತು ಪರಿಸ್ಥಿತಿಯ ಹೋರಾಟದ ಮಂಚೂಣಿ ನಾಯಕರಾದಂತಹ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ಕಡೆ ಹೇಳ್ತಾರೆ, ಸಂಘ ಒಂದು ಅದ್ಭುತವಾದಂತಹ ಸಂಘಟನೆ. ಸಂಘಕ್ಕೆ ಸರಿಸಾಟಿಯಾದ ಸಂಘಟನೆ ಇನ್ಯಾವುದೂ ಇಲ್ಲ. ಸಂಘಕ್ಕೆ ಸರಿಸಾಟಿ ಅಂತ ಹೇಳಿದ್ರೆ ಅದು ಸಂಘ ಮಾತ್ರ ಅಂತ ಹೇಳಿ ಸಂಘದ ಹೋರಾಟ ಮನೋಭಾವವನ್ನು ಅವರು ಹೊಗಳ್ತಾರೆ. ಹೀಗೆ ಸಂಘದ ವಿವಿಧ ಸ್ತರದಲ್ಲಿ ಸಂಘ ಹೇಗೆ ಮಹತ್ವದ ಬದಲಾವಣೆಯನ್ನು ಸಮಾಜದಲ್ಲಿ ತಂದಿತು, ಸಂಘದ ಒಟ್ಟು 100 ವರ್ಷಗಳ ಈ ಪ್ರಯಾಣದಲ್ಲಿ ಸಂಘ ಕಾರ್ಯಕ್ಕೆ ಮಹತ್ತರ ತಿರುವುಗಳು ಕೊಟ್ಟಂತಹ ಸಂದರ್ಭಗಳು ಯಾವುದು ಅನ್ನೋದನ್ನು ಕೂಡ ಲೇಖಕರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಸಂತೋಷ ಆಗಿರಬಹುದು, ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ದೇಶ ವಿಭಜನೆ ಕೂಡ ಆದಂತಹ ದುರಂತ ಸನ್ನಿವೇಶ ಉಂಟಾಗಿತ್ತು. ಪಾಕಿಸ್ತಾನ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅನೇಕರನ್ನ ಪಾಕಿಸ್ತಾನದಿಂದ ಭಾರತದ ಕಡೆ ಹೊರದಬ್ಬಲಾಗುತ್ತೆ, ರೈಲುಗಳಲ್ಲಿ ತುಂಬಿಸಿ ಕಳಿಸಲಾಗುತ್ತೆ, ಇಲ್ಲಿಂದ ಹೊರಟೋಗಿ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಮನೆ ಇಲ್ಲದೆ ರಸ್ತೆಯಲ್ಲಿ ನಿರಾಶ್ರಿತರಾಗಿ ಓಡಾಡ್ತಾರೆ. ಊಟ ಇಲ್ಲ, ತಿಂಡಿ ಇಲ್ಲ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡಿದಂತಹ ಕಾರ್ಯ, ಎಲ್ಲ ನಿರಾಶ್ರಿತರಿಗೂ ಕೂಡ ಬೇಕಾದಂತಹ ಸೌಕರ್ಯಗಳನ್ನು, ವ್ಯವಸ್ಥೆಗಳನ್ನು ಸಂಘದ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಆಗಿನ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಸಂಘದ ಪಾತ್ರ ಬಹಳ ಒಂದು ರೀತಿಯಲ್ಲಿ ಒಂದು ಅನುಶಾಸನಬದ್ಧವಾಗಿ ಆದರ್ಶ ರೀತಿಯಲ್ಲಿ ಕಾಣಿತ್ತು ಅಂತ ಹೇಳಬಹುದು. ಯಾವುದೇ ಸಮಾಜದ ಬಂಧುವಿಗಾದಂತಹ ನೋವನ್ನು ಸಂಘ ಸಂತೈಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ದುಃಖದಲ್ಲಿದ್ದಂತಹ ಜನರನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡತಕ್ಕಂಥದ್ದನ್ನು ಸಂಘದ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಮಾಡಿದ್ರು ಅಂತ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿ. ಆದರೆ ಅನೇಕ ವರ್ಷಗಳ ಕಾಲ ಆ ಭೂಮಿಯಲ್ಲಿ ರಾಮನಿಗೋಸ್ಕರ ಒಂದು ಮಂದಿರ ಇರಲಿಲ್ಲ. ಅನೇಕ ಹೋರಾಟಗಳು ಮಧ್ಯೆ ಆಗಿದ್ರೂ ಕೂಡ ಸಂಘದ ವಿವಿಧ ಕ್ಷೇತ್ರ ಸಂಘಟನೆಯಾದಂತಹ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಅನೇಕ ವರ್ಷಗಳ ಹೋರಾಟವನ್ನು ಸಂಘ ಕೈಗೆತ್ತಿಕೊಳ್ಳಿತು. ಸಮಾಜದಲ್ಲಿ ಸಾರ್ವಜನಿಕ ಆಂದೋಲನದ ರೂಪದಲ್ಲಿ ಶ್ರೀರಾಮ ಮಂದಿರದ ಹೋರಾಟವನ್ನು ಸಂಘ ಮಾಡಿತ್ತು. ಕಾನೂನಾತ್ಮಕವಾಗಿ ಏನೇನು ಹೋರಾಟಗಳನ್ನು ಮಾಡಬೇಕು, ಸಮಾಜದಲ್ಲಿ ಒಟ್ಟು ಜಾಗೃತಿಯ ದೃಷ್ಟಿಯಿಂದ ಏನೇನು ಮಾಡಬೇಕು, ಯಾವ ರೀತಿ ಜನ್ಮಭೂಮಿಯಲ್ಲಿ ಕರಸೇವೆಯನ್ನು ಮಾಡಬೇಕು, ಹೀಗೆ ಅನೇಕ ರೀತಿಯ ಯೋಜನೆಗಳನ್ನು ಮಾಡ್ತಾ ಮಾಡ್ತಾ ನಾವೆಲ್ಲ ನಮ್ಮ ಕಣ್ಣೆದುರಿಗೆ ನೋಡಿದಂತಹ ಭವ್ಯವಾದ ರಾಮ ಮಂದಿರದ ನಿರ್ಮಾಣ ಆಯಿತು. ಅದರಲ್ಲಿ ಯಾವ ರೀತಿಯ ಹೋರಾಟದ ಯೋಜನೆಗಳಾಗಿದ್ವು, ಯಾವ ರೂಪುರೇಷೆ ಆಧಾರದಲ್ಲಿ ಹೋರಾಟಗಳು ನಡೆದಿದ್ವು, ಸಾಧು ಸಂತರ ಮಾರ್ಗದರ್ಶನ ಆ ಸಂದರ್ಭದಲ್ಲಿ ಹೇಗೆ ಸಂಘಟನೆಗೆ ಲಭಿಸಿತು, ಈ ಎಲ್ಲ ವಿಷಯಗಳನ್ನು ಕೂಡ ಈ ಪುಸ್ತಕದಲ್ಲಿ ದಾಖಲು ಮಾಡ್ತಾ ಲೇಖಕರು ಬರೀತಾರೆ. ರಾಮ ಜನ್ಮಭೂಮಿ ಆಂದೋಲನದ ಸಂದರ್ಭ ಕೂಡ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆಯಲ್ಲಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗೋದರಲ್ಲಿ ಒಂದು ಮಹತ್ವದ ತಿರುವು ಅಂತ ಬರೀತಾರೆ. ನಾವೆಲ್ಲ ಅನೇಕ ಬಾರಿ ಪ್ರವಾಸ ಅಂತ ಕನ್ಯಾಕುಮಾರಿಯಲ್ಲಿರ್ತಕ್ಕಂತಹ ವಿವೇಕಾನಂದರ ಶಿಲಾ ಸ್ಮಾರಕವನ್ನು ನೋಡ್ಲಿಕ್ಕೆ ಹೋಗ್ತೀವಿ. ಹಾಗಾದರೆ ನಮ್ಗೆ ಯಾರಿಗಾದರೂ ಅದು ಹೇಗೆ ಅಲ್ಲಿ ನಿರ್ಮಾಣ ಆಯಿತು ಅಂತ ಗೊತ್ತಾ? ಅದರ ಹಿನ್ನೆಲೆ ಏನು? ಅಲ್ಲಿ ಆ ಶಿಲಾ ಸ್ಮಾರಕ ನಿರ್ಮಾಣ ಆಗಬೇಕಾದ್ರೆ ಆ ದಾರಿ ಸುಲಭ ಆಗಿರಲಿಲ್ಲ. ಸಂಘದ ಹಿರಿಯ ಪ್ರಚಾರಕರಾದಂತಹ ಶ್ರೀ ಏಕನಾಥ ರಾನಡೆಯವರನ್ನ ಸಂಘ ನಿಯುಕ್ತಿಗೊಳಿಸುತ್ತೆ ಆ ವಿವೇಕಾನಂದರ ಸ್ಮಾರಕವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸಕ್ಕೆ. ಸಂಘ ಕೊಟ್ಟಂತಹ ಕೆಲಸವನ್ನ ಸಮಾಜದಲ್ಲಿ ಓಡಾಟ ಮಾಡ್ತಾ ಮಾಡ್ತಾ ಏಕನಾಥ ರಾನಡೆಯವರು ಯಶಸ್ವಿಯಾಗಿ ಮಾಡಿ ಮುಗಿಸ್ತಾರೆ. ದೇಶದ ಸಾಂಸದರನ್ನ ಭೇಟಿಯಾಗ್ತಾರೆ, ಸಹಿ ಸಂಗ್ರಹವನ್ನು ಮಾಡ್ತಾರೆ, ಹೋರಾಟಕ್ಕೆ ರೂಪುರೇಷೆಗಳನ್ನು ಮಾಡ್ತಾರೆ. ಅದೇ ರೀತಿ ಸಾರ್ವಜನಿಕರಿಂದ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇವತ್ತು ನಾವು ನೋಡತಕ್ಕಂತಹ ಭವ್ಯವಾದಂತಹ ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗ್ತಾರೆ. ಇದು ಕೂಡ ಸಂಘದ ಹೋರಾಟ ಮನೋಭಾವದಲ್ಲಿ ಒಂದು ಮಹತ್ತರ ತಿರುವು ಅಂತ ಕೂಡ ಲೇಖಕರು ಇದರಲ್ಲಿ ಬಣ್ಣಿಸಿದ್ದಾರೆ. ಅದೇ ರೀತಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ದೆಹಲಿಯಲ್ಲಿ, ಸತಾರದಲ್ಲಿ, ಸೋಲಾಪುರದಲ್ಲಿ ಹೀಗೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸಂಘದ ಸ್ವಯಂ ಸೇವಕರು ಯಾವ ರೀತಿ ಆ ಹೋರಾಟದಲ್ಲಿ ಭಾಗವಹಿಸಿದ್ರು, ಹೋರಾಟ ಮಾಡ್ತಕ್ಕಂಥವ್ರಿಗೆ ಯಾವ ರೀತಿಯ ಸಹಾಯವನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಸಮಾಜದಲ್ಲಿ ಸಂಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಧುಮುಕಿತು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ವಿಷಯಗಳನ್ನು ಈ ಪುಸ್ತಕ ನಮಗೆ ಕಣ್ತರಿಸುತ್ತೆ. ಹೀಗೆ ಸಂಘದ ಈ ಕೆಲಸದಲ್ಲಿ ಒಟ್ಟು ಕಾರ್ಯಕರ್ತರು ಬೇಕಾಗುತ್ತೆ, ಒಂದು ಸಂಘಟನಾತ್ಮಕವಾಗಿರ್ತಕ್ಕಂತಹ ಒಂದು ಅದಕ್ಕೆ ಶೈಲಿಗಳು ಬೇಕಾಗುತ್ತೆ. ಹಾಗಾದ್ರೆ ಸಂಘ ಯಾವ ರೀತಿ ಕೆಲಸ ಮಾಡುತ್ತೆ? ಶಾಖಾ ಇಸ್ ದ ಎಸೆನ್ಸ್ ಆಫ್ RSS ಅಂತ ಹೇಳ್ತಾರೆ. ಶಾಖಾ ಇಸ್ ದ ಪವರ್ ಆಫ್ RSS ಅಂತ ಹೇಳ್ತಾರೆ. ಶಾಖೆಯ ಬಗ್ಗೆ ಒಂದು ಅಧ್ಯಾಯವನ್ನು ಲೇಖಕರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮಗೆಲ್ಲ ಜೀವನದಲ್ಲಿ 24 ಗಂಟೆ ಇರುವ ಹಾಗೆ RSS ಹೇಳುತ್ತೆ, ಆ 24 ಗಂಟೆಯಲ್ಲಿ 1 ಗಂಟೆಯನ್ನ ನಾವು ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಕೊಡಬೇಕು ಅಂತ. ಹಾಗಾದ್ರೆ 1 ಗಂಟೆ ಶಾಖೆಯಲ್ಲಿ ಏನು ಕಲಿಸ್ತಾರೆ? 1 ಗಂಟೆ ಶಾಖೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳೇನು? ಇದೆಲ್ಲ ವಿವರಗಳನ್ನು ಈ ಪುಸ್ತಕದಲ್ಲಿ ಲೇಖಕರು ನಮಗೆ ಹೇಳಿದ್ದಾರೆ. ಶಾಖೆಯನ್ನ ಮಾಡಬೇಕಾದ್ರೆ ಅಲ್ಲೊಬ್ಬ ಮುಖ್ಯ ಶಿಕ್ಷಕ ಇರ್ತಾನೆ, ಶಾಖೆಯಲ್ಲಿ ಒಬ್ಬ ಘಟನಾಯಕ ಇರ್ತಾನೆ. ಅಷ್ಟೇ ಅಲ್ಲ, ಸಂಘದ ಒಟ್ಟು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡಿದಾಗೆ ಸರಸಂಘ ಚಾಲಕರ ಬಗ್ಗೆ ಕೇಳ್ತೀವಿ. ಆದರೆ ಉಳಿದ ಅನೇಕ ಜವಾಬ್ದಾರಿಗಳು ಸಂಘದ ಒಳಗಡೆ ಇದೆ. ಅದು ಏನನ್ನು ಸೂಚಿಸುತ್ತೆ? ಉದಾಹರಣೆಗೆ ಕಾರ್ಯವಾಹ ಅಂತ ಇದೆ, ಸಂಘ ಚಾಲಕ ಅಂತಿದೆ. ಆ ಎಲ್ಲ ಜವಾಬ್ದಾರಿಗಳು ಏನನ್ನು ಸೂಚಿಸುತ್ತೆ? ಸರಸಂಘ ಚಾಲಕರು, ಸರಕಾರಿಯವರ ಆಯ್ಕೆ ಪ್ರಕ್ರಿಯೆಗಳು, ಚುನಾವಣೆಗಳು ಯಾವ ರೀತಿ ನಡೆಯುತ್ತೆ? ಇದೆಲ್ಲ ವಿಷಯಗಳನ್ನು ಕೂಡ ಲೇಖಕರು ಓದುಗರಿಗೋಸ್ಕರ ಈ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದಾರೆ. ಹೀಗೆ ಒಟ್ಟು ಈ ಸಂಘ ಬೆಳೀತಾ ಬರಬೇಕಾದ್ರೆ ಸಂಘ ಇವತ್ತು ಸೇವೆ ಅಂತ ಹೇಳಿದ್ರೆ RSS ಹೇಳುವಂತಹ ಮಟ್ಟಿಗೆ ಸೇವಾ ಚಟುವಟಿಕೆಗಳನ್ನು ಸಮಾಜದಲ್ಲಿ ಮಾಡ್ತಾ ಇದೆ. ದೇಶದಲ್ಲಿ ಎಲ್ಲೇ ಪ್ರಕೃತಿ ದುರಂತಗಳಾಗಲಿ, ವಿಕೋಪಗಳಾಗಲಿ, ಪ್ರವಾಹಗಳು ಬರಲಿ ಅಥವಾ ಯಾವುದೇ ರೀತಿಯ ವಿಪತ್ತುಗಳು, ಆಪತ್ತುಗಳು ಬಂದಂಥ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಕರು ಮೊದಲು ಅಲ್ಲಿಗೆ ಧಾವಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಸಂಘದ ಸ್ವಯಂ ಸೇವಕರಲ್ಲಿದೆ. ಮನಸ್ಸು ಇದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಸಂಘ ಮಾಡಿಕೊಳ್ಳುತ್ತೆ. ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಮಾಡ್ತಾ ಒಂದು ಅಂಕಿಅಂಶವನ್ನೇ ಇದರಲ್ಲಿ ಕೊಟ್ಟಿದ್ದಾರೆ. ಸುಮಾರು 1,20,000ಕ್ಕಿಂತಲೂ ಅಧಿಕ ಸೇವಾ ಚಟುವಟಿಕೆಗಳನ್ನ ಸಂಘದ ಸ್ವಯಂ ಸೇವಕರು ಸಮಾಜದಲ್ಲಿ ಈಗ ಮಾಡ್ತಾ ಇದ್ದಾರೆ ಅಂತ. ಬೆಳೀತಾ ಈ ಸಂಘಟನೆ ಸರ್ವವ್ಯಾಪಿ, ಸರ್ವ ಸ್ಪರ್ಶ ಹೇಗೆ ಆಯಿತು ಅನ್ನೋದು ಕೂಡ ಒಂದು ಅಧ್ಯಾಯದಲ್ಲಿ ಲೇಖಕರು ನಮಗೆ ಮುಂದೆ ಇಟ್ಟಿದ್ದಾರೆ. ಈಗಿನ ಅಂಕಿಅಂಶಗಳ ಪ್ರಕಾರ ಸುಮಾರು 32 ಅಖಿಲ ಭಾರತ ವಿವಿಧ ಕ್ಷೇತ್ರ ಸಂಘಟನೆಗಳ ಮೂಲಕ ಸಂಘ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ. 40ಕ್ಕಿಂತಲೂ ಹೆಚ್ಚಿನ ದೇಶದಲ್ಲಿ ಸಂಘದ ಕಾರ್ಯ ನಡೀತಾ ಇದೆ. ಅದು ಹೇಗೆ ನಡೀತಾ ಇದೆ? ಒಂದು ಅಧ್ಯಾಯದಲ್ಲಿ ಬರೀತಾರೆ, ಇನ್ಸ್ಟಿಟ್ಯೂಷನ್ ಆಫ್ ಪ್ರಚಾರಕ್ ಅನ್ನುವಂಥ ಒಂದು ಅಧ್ಯಾಯ ಇದೆ. ಅದರಲ್ಲಿ ಸಂಘದ ಕೆಲಸ ಮಾಡತಕ್ಕಂಥವರಲ್ಲಿ ಅನೇಕರು ಸಂಘದ ಪ್ರಚಾರಕರಿದ್ದಾರೆ ಅಂತ ಹೇಳ್ತಾರೆ. ಅದು ಸಂಘದ ಪ್ರಚಾರಕರು ಅಂತ ಹೇಳಿದರೆ ಯಾರು? ಮನೆಯನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು ಸಂಘ ಹೇಳಿದಂತಹ ಜಾಗದಲ್ಲಿ ಹೋಗಿ ರಾಷ್ಟ್ರ ಕಾರ್ಯವನ್ನು ಮಾಡತಕ್ಕಂಥವ್ರು. ಅವರಿಗೆ ಸಂಬಳ ಇಲ್ಲ, ಉಳ್ಕೊಳ್ಬೇಕಾದ್ರೆ ಸಂಘದ ಕಾರ್ಯಾಲಯಗಳು ಅಥವಾ ಅಲ್ಲಿ ಪರಿಚಯ ಆಗಿರ್ತಕ್ಕಂಥ ಯಾವುದೊಂದು ಮನೆಯಲ್ಲಿ ಉಳ್ಕೊಂಡು ಸಂಘ ಹೇಳಿದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು ಸಂಘದ ಪ್ರಚಾರಕರು. ಎಷ್ಟು ಜನ ಸಂಘದ ಪ್ರಚಾರಕರಿಗೆ ಕೆಲಸ ಮಾಡ್ತಾ ಇರ್ಬೋದು? ಸಂಘದ ಪ್ರಚಾರಕರು 1 ವರ್ಷ, 5 ವರ್ಷ ಅಥವಾ ಜೀವನ ಪೂರ್ತಿ ಕೆಲಸ ಮಾಡ್ತಾ ಇರ್ತಾರ? ಈ ಎಲ್ಲ ವಿವರಗಳನ್ನು ಕೂಡ ಲೇಖಕರು ಅಂಕಿಅಂಶಗಳ ಸಹಿತ ಈ ಪುಸ್ತಕದಲ್ಲಿ ದಾಖಲು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಸಂಘದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರ್ಬೋದು, ಸಂಘದ ವ್ಯಾಪ್ತಿಗಳಿರ್ಬೋದು. ಅದು ಅಷ್ಟೇ ಅಲ್ಲ, ಒಂದು ಸಂಘಟನೆ 100 ವರ್ಷ ಬೆಳೆದು ಬರಬೇಕಾದ್ರೆ ಸಾಮಾನ್ಯವಾಗಿ ಅದಕ್ಕೊಂದು ಗುರಿ ಸ್ಪಷ್ಟ ಇರಬೇಕು ಮತ್ತು ಅದಕ್ಕೊಂದು ಗುರು ಕೂಡ ಇರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಸಂಘದ ಗುರಿ ಏನು?
ಸಂಘದ ಗುರಿ, ಸಂಘದ ಪ್ರಾರ್ಥನೆಯ ವಿವರಣೆಯನ್ನು ಈ ಪುಸ್ತಕದಲ್ಲಿ ಕೊಡುವಾಗ ಹೇಳಿದ್ದಾರೆ, ಭಾರತವನ್ನು ಪರಮ ವೈಭವದ ಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಂಘದ ಗುರಿ ಅಂತೇಳಿ. ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಆಧಾರದಲ್ಲಿ ಸಂಘ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಂಘ ಹೇಳ್ತಕ್ಕಂಥ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಯಾವುದು? ಹಿಮಾಲಯದಿಂದ ಸಾಗರದವರೆಗೆ ಇರತಕ್ಕಂತಹ ಭೂಭಾಗವನ್ನ ಹಿಂದೂಸ್ತಾನ ಅಂತ ಹಿಂದೆ ಕರೆದಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆನೆ ಇದನ್ನು ಹಿಂದೂಸ್ತಾನ ಅಂತ ಕರೆದಿದ್ದಾರೆ. ಹಾಗಾದ್ರೆ ಬರೀ ದೇವರನ್ನು ನಂಬತಕ್ಕಂಥದ್ದು ಮಾತ್ರ ಹಿಂದುತ್ವನ? ಸೊ ಈ ಭೂಭಾಗದಲ್ಲಿ ನೆಲೆಸಿರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳ? ಹಾಗಾದ್ರೆ ಹಿಂದುತ್ವದ ವಿವರಣೆ ಏನು? RSS ಅದನ್ನು ಯಾವ ರೀತಿ ನೋಡ್ತಾ ಇದೆ? ಹಿಂದುತ್ವ, ಹಿಂದೂಯಿಸಮ್, ಹಿಂದೂನೆಸ್ ಇದೆಲ್ಲ ಏನು? ಈ ಶಬ್ದಗಳ ವ್ಯತ್ಯಾಸಗಳೇನು? ಈ ಎಲ್ಲ ವಿವರಣೆಗಳನ್ನು ಕೂಡ ಲೇಖಕರು ಬಹಳ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗೆ RSS ಹಿಂದುತ್ವದ ಪರಿಕಲ್ಪನೆ ಆಧಾರದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, RSS ಅನ್ಕೊಂಡಿರ್ತಕ್ಕಂಥ ಹಿಂದುತ್ವ ಏನು, ಇದನ್ನು ಕೂಡ ಈ ಪುಸ್ತಕ ಬಹಳ ಸ್ಪಷ್ಟ ಮಾಡುತ್ತೆ. ಹೀಗೆ ಸಂಘವನ್ನು ತಿಳಿಬೇಕಾದ್ರೆ ಸಂಘದ ಒಂದು 360 ಡಿಗ್ರಿ ವ್ಯೂ, ಎಲ್ಲ ವಿಷಯಗಳಲ್ಲಿ, RSSನ ಎಲ್ಲ ವಿಷಯಗಳಲ್ಲಿ ಒಂದು ಸಂಪೂರ್ಣ ಚಿತ್ರಣವನ್ನು ಈ ಪುಸ್ತಕ ನಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. RSS ಬ್ಯಾನ್ ಆಗಿದೆ ಅಂತ ಕೂಡ ಒಂದು ಚಾಪ್ಟರ್ನ ಈ ಪುಸ್ತಕದಲ್ಲಿ ಲೇಖಕರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ RSS ಯಾಕೋಸ್ಕರ ಬ್ಯಾನ್ ಆಯಿತು? ಸುಳ್ಳು ಮಾಹಿತಿ ಆಧಾರದಲ್ಲಿ, ಕಪೋಲಕಲ್ಪಿತ ವರದಿ ಆಧಾರದಲ್ಲಿ ಸಂಘವನ್ನು ಬ್ಯಾನ್ ಮಾಡಲಾಯಿತು. ಹಾಗಾದರೆ ಅದು ಯಾವುದು? ಎಂಥ ಸಂದರ್ಭದಲ್ಲಿ ಸಂಘವನ್ನು ಬ್ಯಾನ್ ಮಾಡಲಿಕ್ಕಾಯಿತು? ಸಂಘದ ಆಗಿನ ಮುಖ್ಯಸ್ಥರಾದಂತಹ ಗುರೂಜಿಯವರು ಸರಕಾರದ ಪ್ರತಿನಿಧಿಗಳಾಗಿರ್ತಕ್ಕಂತಹ ಅಧಿಕಾರಿಗಳೊಂದಿಗೆ, ಗೃಹ ಮಂತ್ರಿಗಳಾದ ಸರ್ದಾರ್ ಪಟೇಲ್ರೊಂದಿಗೆ, ನೆಹರು ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರ ಜೊತೆ ಮಾಡಿರ್ತಕ್ಕಂತಹ ಪತ್ರ ವ್ಯವಹಾರಗಳು, ಕಾನೂನಿನ ಮುಖಾಂತರ ಸಂಘ ತಾನು ಯಾವ ರೀತಿ ಜಯವನ್ನು ಪಡೆಯಿತು, ಇದೆಲ್ಲ ವಿಷಯಗಳನ್ನು ಅತ್ಯಂತ ಸಂದರ್ಭೋಚಿತವಾಗಿ ಮತ್ತು ಯಥಾಪ್ರಕಾರವಾದ ಆಧಾರಗಳನ್ನು ಇಟ್ಕೊಂಡು ಲೇಖಕರು ಈ ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ. ಕಾನೂನೇ ಕೊನೆಗೆ ನಿಷೇಧ ಆದಂತಹ ಸಂಘಟನೆಯನ್ನು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಸಂಘಕ್ಕೆ ಕಾನೂನು ಹೋರಾಟದಲ್ಲಿ ಕೂಡ ಜಯ ಸಿಗುತ್ತೆ. ಹೇಗೆ ಹಿಮಾಲಯ ಪರ್ವತವನ್ನು ಹೇಳಬೇಕಾದ್ರೆ ಇನ್ನೊಂದು ಯಾವುದೋ ಪರ್ವತವನ್ನು ತೋರಿಸಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ವೋ, ಹೇಗೆ ಗಂಗಾ ನದಿಯ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಅದೇ ರೀತಿಯ ನದಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆಯೇ RSSನ ಬಗ್ಗೆ ಹೇಳಬೇಕಾದ್ರೂ ಕೂಡ ಇನ್ನೊಂದು ಸಂಘಟನೆಯನ್ನು ತೋರಿಸಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಂಘವನ್ನು ನೋಡಬೇಕಾದ್ರೆ ಸಂಘದ ಹತ್ರ ಬರಬೇಕು, ಒಳಗಡೆ ಬರಬೇಕು. ಆದರೆ ಈ ಪುಸ್ತಕವನ್ನು ನಾವು ಓದಿದರೆ ಖಂಡಿತವಾಗ್ಲೂ ಕೂಡ ಸಂಘದ ಬಗ್ಗೆ ಒಂದು 360 ಡಿಗ್ರಿ ವ್ಯೂ ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಬಹುದು ಅಂತ ಈ ಪುಸ್ತಕ ಓದಿದ ಮೇಲೆ ನನಗೆ ಅನಿಸಿತು. ಹೀಗೆ ಸಂಘವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಪುಸ್ತಕವನ್ನು ಓದಿದಂತಹ ಕನ್ನಡದ ಹೆಸರಾಂತ ಸಾಹಿತಿಗಳು, ವಿದ್ವಾಂಸರಾದಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಒಂದು ಕಡೆ ಹೇಳ್ತಾರೆ, ಹೇಗೆ ನಮಗೆ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಓದಿದಾಗ ಅಥವಾ ಮಂಕುತಿಮ್ಮನ ಕಗ್ಗ ಪುಸ್ತಕ ಓದಿದಾಗ ಒಂದು ಮನಸ್ಸಿಗೆ ಪ್ರಭಾವ ಬೀರುತ್ತೋ, ಅದೇ ರೀತಿ RSS 360 ಡಿಗ್ರಿ ಪುಸ್ತಕವನ್ನು ಓದಿದಾಗ ಕೂಡ ನಮ್ಮ ಮನಸ್ಸಿನ ಮೇಲೆ ಒಂದು ಒಳ್ಳೆಯ ಪ್ರಭಾವವನ್ನು ಈ ಪುಸ್ತಕ ಬೀರುತ್ತೆ ಅಂತ ಈ ಪುಸ್ತಕದ ಬಗ್ಗೆ ಒಂದು ಮೆಚ್ಚುಗೆಯ ಮಾತನ್ನು ಆಡಿದ್ದಾರೆ. ನನಗೆ ಸಿಕ್ಕಿದಂತಹ ಒಂದು ಸಣ್ಣ ಸಮಯದಲ್ಲಿ ಈ ಪುಸ್ತಕದ ಬಗ್ಗೆ ಆದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಖುದ್ದಾಗಿ ಈ ಪುಸ್ತಕವನ್ನು ಖರೀದಿಸಿ ಓದಿ ಸಂಘವನ್ನು ಬೇರೆ ಯಾವುದೋ ಸುಳ್ಳು ನರೇಟಿವ್ಗಳ ಆಧಾರದಲ್ಲಿ ತಿಳಿಯೋದಕ್ಕಿಂತ ಬಹಳ ಸತ್ಯ ಮತ್ತು ಆಧಾರ ಮತ್ತು ಯಥಾಪ್ರಕಾರವಾಗಿರ್ತಕ್ಕಂತಹ ಉದಾಹರಣೆಗಳನ್ನು ಕೊಟ್ಟು ಅರ್ಥ ಆಗಬೇಕಾದ್ರೆ ಇದು ಪುಸ್ತಕ ಒಂದು ಒಳ್ಳೆಯ ಸಾಧನ ಅಂತ ನಾನು ಹೇಳಬಲ್ಲೆ. ಅವಕಾಶ ಮಾಡಿಕೊಟ್ಟಂತಹ ಸುಖಿ ತಂಡಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳು. परं वैभवन्नेतुमेतत् स्वराष्ट्रं समर्था भवत्वाशिषा ते भृशम्। भारत माता की जय।